2 ದಿವಸ ಹಿಂದೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಈ ಒಂದು ಅರ್ಜಿ ಇತ್ತು, ಅದರ ಮೇಲೆ ಜಿಲ್ಲಾಡಳಿತದಿಂದ ನಾವೊಂದು ಪ್ರೊಹಿಬಿಟರಿ ಆರ್ಡರ್ವನ್ನು ಇಶ್ಯೂ ಮಾಡಿದ್ದೀವಿ. ಇದು ನಾವು ಯಾಕೆ ಮಾಡಿದ್ದೀವಿ ಅಂದರೆ, ಎಲ್ಲಿಂದ ಎಷ್ಟು ಜನ ಎಲ್ಲಿಗೆ ಬರ್ತಾ ಇದ್ದಾರೆ, ಅದರಿಂದ ಹೈವೇ ಹಾಗೂ ಸಾರ್ವಜನಿಕರು ನಮಗೆ ಮಾಹಿತಿ ಇರಲಿಲ್ಲ. ಇದಾದ ನಂತರ ನಿನ್ನೆ ಪಂಚಮಸಾಲಿ ಪೀಠ ಗುರುಗಳು ಕೂಡಲ ಸಂಗಮ ಸ್ವಾಮೀಜಿಯವರು ನಮ್ಮೆಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ನಮಗೆ ಇರೋ ಈ ಡೌಟ್ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಬಹಳ ಶಾಂತಿಯಿಂದ ಆ ಮೀಟಿಂಗನ್ನು ಸ್ವಾಮೀಜಿಯವರು ಹಾಗೂ ಇತರರು ನಡೆಸಿಕೊಟ್ಟಿದ್ದಾರೆ. ಜಾಗವನ್ನು ನಿಗದಿ ಮಾಡಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಅವರು ಆ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಎಷ್ಟು ಜನ ಬರ್ಬೋದಂತ ಹೇಳಿ ನಾವು ಕೇಳುವಾಗ ಅಂದಾಜು ಒಂದು ಸಂಖ್ಯೆ ಸ್ವಾಮೀಜಿಗಳು ನಮಗೆ ಹೇಳಿದ್ದಾರೆ. ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ, ಕುಳಿಲಿಕ್ಕೆ ನೀರಿರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಇದೆಲ್ಲ ನಾವು ನಿನ್ನೆ ರಾತ್ರಿ ಅರ್ಧರಾತ್ರಿ ತನಕ ಎಲ್ಲ ನಾವು ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟಿಂದ ನಮ್ಮ ಪ್ರೊಹಿಬಿಟರಿ ಆರ್ಡರ್ನು ಚಾಲೆಂಜ್ ಮಾಡಿ ಒಂದು ಅರ್ಜಿ ಹಾಕಲಾಯಿತು. ಮಾನ್ಯ ಹೈಕೋರ್ಟಿಂದ ಎಲ್ಲ ಆಸ್ಪೆಕ್ಟ್ಸ್ನು ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ನಿನ್ನೆ ಸಂಜೆ ಹೊರಡಿಸಿದ್ದಾರೆ. ಆ ಆದೇಶದ ಮುಖ್ಯ ಅಂಶಗಳು ನಾನು ಸ್ವಲ್ಪ ಓದಿ ಹೇಳ್ತೀನಿ. ಇಂಗ್ಲಿಷಲ್ಲಿದೆ, ಕನ್ನಡದಲ್ಲಿನೂ ತಮ್ಮ ಪ್ರೇಕ್ಷಕರಿಗೋಸ್ಕರ ಇದನ್ನು ಅನುವಾದ ಮಾಡ್ತೀನಿ. ಆಪರೇಟಿವ್ ಪೋರ್ಷನ್ ಆಫ್ ದಿ and other Lingayat community leaders, followers and persons participating in the protest shall not be restrained to enter Belagavi city. ಅಂದರೆ ಬೆಳಗಾವಿ ಸಿಟಿನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ. and shall not be prohibited to conduct and participate in peaceful protest in the specified designated place. ಅಂದರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ, ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ವನ್ನು ಅವರು ನಡೆಸಬೇಕು. 3ನೇ ಪಾಯಿಂಟ್ ಅಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ, ದ ಪೆಟಿಷನರ್ ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ. ದ ಪೆಟಿಷನರ್ ಈ ಕೇಸಲ್ಲಿ ನಿಂಗಪ್ಪ ತಿಪ್ಪಣ್ಣ ಫಿರೋಜಿ, ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಲಿಂಗಾಯತ್ ಪಂಚಮಸಾಲಿ ಸಮಾಜ. ಈ ಪೆಟಿಷನರು ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಅರ್ಜಿದಾರರು, ದ ಪೆಟಿಷನರ್ ಇಸ್ ಸ್ಯಾಟಿಸ್ಫೈಡ್ ಇಫ್ ದ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್. ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದ್ದೀವಿ, ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ, ಯಾಕೆಂದರೆ ಟ್ರ್ಯಾಕ್ಟರಿಂದ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ. ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ. ಅದೇ ರೀತಿ ಹೈಕೋರ್ಟಲ್ಲಿ ಈ ಪೆಟಿಷನರು ಸ್ಯಾಟಿಸ್ಫೈ ಆಗಿದ್ದಾರೆ. ಸೊ ಪೆಟಿಷನರ್ ಹಾಗೂ ಭಾಗಿದಾರರು ಆಗಬೇಕು ವಿತೌಟ್ ಕ್ರಿಯೇಟಿಂಗ್ ಎನಿ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಯಾವುದೇ ಲಾ ಅಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಈ ಒಂದು ಪ್ರೊಟೆಸ್ಟ್ ನಡೆಸಬೇಕು. ಇದು ಮಾನ್ಯ ಹೈಕೋರ್ಟ್ ಅವರು ಈ ಆರ್ಡರ್ ಅಲ್ಲಿ ಹೇಳ್ತಾರೆ. ಇದಲ್ಲದೆ ಮುಂದಿನ ಪಾಯಿಂಟ್ ಅಲ್ಲಿ
ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಹೇಳ್ತಾರೆ, ಇಟ್ ಈಸ್ ನೀಡ್ಲೆಸ್ ಟು ಮೆನ್ಷನ್ ದ್ಯಾಟ್ ದಿ ರೆಸ್ಪಾಂಡೆಂಟ್ ಸ್ಟೇಟ್ ಅಂದರೆ ಈಗ ಡೆಪ್ಯೂಟಿ ಕಮಿಷನರ್, ಆಫೀಸ್ ಆಫ್ ಡೆಪ್ಯೂಟಿ ಕಮಿಷನರ್ ರೆಸ್ಪಾಂಡೆಂಟ್ ನಂಬರ್ 2, ಕಮಿಷನರ್ ಆಫ್ ಪೊಲೀಸ್, ಆಫೀಸ್ ಆಫ್ ಕಮಿಷನರ್ ಆಫ್ ಪೊಲೀಸ್ ರೆಸ್ಪಾಂಡೆಂಟ್ ನಂಬರ್ 3, along with its authorities, the police commissioner of the city of Belagavi and respondent 2 and 3 andre deputy commissioner hagu police commissioner shall monitor the law and order situation to avoid any untoward incident by putting necessary police force to take care of the situation. Manya High Court ಅಂದರೆ ಜಿಲ್ಲಾಡಳಿತ ಪೊಲೀಸ್ ಫೋರ್ಸ್ನು ಮುಂಚಿತವಾಗಿ ಅಲ್ಲಿ ಇಟ್ಕೊಂಡು ಲಾ ಅಂಡ್ ಆರ್ಡರ್ಗೆ ಯಾವುದೇ ಧಕ್ಕೆ ಆಗದಂತೆ ಸಿಚುವೇಶನ್ನು ಬಹಳ ಸೂಕ್ಷ್ಮತೆಯಿಂದ ಮಾನಿಟರ್ ಮಾಡಬೇಕು. ಜಸ್ಟ್ ಒನ್ ಪಾಯಿಂಟ್ ಹೇಳ್ತೀನಿ. ನಾವು ಸ್ವಾಮೀಜಿಗಳ ಜೊತೆ, ನಾನು, CP ಸಾಹೇಬರು, SP ಸಾಹೇಬರು, ನಾವೆಲ್ಲರೂ ಬಹಳ ಸುದೀರ್ಘವಾಗಿ ಚರ್ಚೆ ನಡೆಸಿದ್ವಿ. ಬೇರೆ ಬೇರೆ ಸೈಟ್ಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. CP ಅವರು ಹೇಳಿದ್ದಾರೆ, ಬೇರೆ ಬೇರೆ ಜಾಗಗಳಲ್ಲೂ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದರೆ ಹೈಕೋರ್ಟ್ ಆರ್ಡರ್ ಅಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಏನು ನಿಗದಿ ಆಗಿದೆ, ಆ ಚರ್ಚೆನಲ್ಲಿ ಪೆಟಿಷನರ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ತಕ್ಕಂತ ಡೆಸಿಗ್ನೇಟೆಡ್ ಪ್ಲೇಸ್ ಇದೆ. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶ ಮೀರಿ ಜಿಲ್ಲಾಡಳಿತ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ, ಆಗಿರ್ಲಿಲ್ಲ, ಆಗಬಾರ್ದು. ಅದರಿಂದ ಕೊಂಡಸ್ಕೊಪ್ಪ ಜಾಗ ಏನಿದೆ ಅದರಲ್ಲಿ ಸುವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಎಲ್ಲ ಅಧಿಕಾರಿಗಳು 10 ತಾಸು ನಿಂತ್ಕೊಂಡು ಮಾಡಿದ್ದಾರೆ. 700 ಮೀಟರ್ ಅಂತ ತಾವೇನು ಪ್ರಸ್ತಾಪ ಮಾಡಿದಿರಿ, ನಮ್ಮ ನಂಬಿಕೆ, ನಿನ್ನೆ ನಮ್ಮೆಲ್ಲರ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿನೂ ನಾನು ಹೇಳಿದ್ದೀನಿ, ನಮ್ಮ ವಿಪರೀತ ನಂಬಿಕೆ ಇತ್ತು ಯಾವುದೇ ಶಾಂತಿಗೆ ಭಂಗ ಆಗಲ್ಲ ಅಂತ ಹೇಳಿ. ಸ್ವಾಮೀಜಿಯವರು ಹಾಗೂ ಇತರರು ಮುಖಂಡರು ಎಲ್ಲರೂ ನಮಗೆ ಆ ಭರವಸೆ ನೀಡಿದ್ದಾರೆ. ಆ ಭರವಸೆಯನ್ನು ಎಲ್ಲರೂ ಉಳಿಸ್ಕೊಳ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಾವೆಲ್ಲರೂ ನಂಬಿಕೆ ಇಟ್ಕೊಂಡು ನಾವು ನಂಬಿಕೆ ಇಟ್ಟಿದ ನಂತರ ಅವಕಾಶ ಮಾಡಲೇಬೇಕು, ಅವಕಾಶ ಮಾಡಿ ಕೊಡಬೇಕು. ಹಾಗೂ ನ್ಯಾಯಾಲಯದ ಆದೇಶವನ್ನು ಮೀರಿ ಹೋಗ್ಲಿಕ್ಕೆ, ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು, ಜಾಗ ನಿಗದಿ ಮಾಡಬೇಕು, ಪೆಟಿಷನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಎಲ್ಲ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡಿ ನೋಡಿದ ನಂತರ ನಾವು ಹೋರಾಟಗಾರರಿಗೆ ಹೋರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದನ್ನು ನಾವು ಮಾಡಿದ್ದೀವಿ. ಇದು ಏನಾಗಿದೆ, ಆ ಆದೇಶವನ್ನು ಮೀರಿ ಏನು ಸಂದರ್ಭ ಸೃಷ್ಟಿಯಾಗಿದೆ, ಅದರಿಂದ ಲೈಟ್ ಪೊಲೀಸ್ ಆಕ್ಷನ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕ್ಲಾರಿಫಿಕೇಶನ್ ನಾವು ಕೊಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಜಿಲ್ಲಾಡಳಿತದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ನಡೆಸಿದ್ದೀವಿ. ಎಲ್ಲರಿಗೂ, ಸಾರ್ವಜನಿಕರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೆ ಏನೇನಾಗಿದೆ, ಏನು ಸಂದರ್ಭ ಇತ್ತು, ಅದರ ಮೇಲೆ ನಮ್ಮ ಸ್ಪಷ್ಟೀಕರಣ ಜಿಲ್ಲಾಡಳಿತದಿಂದ ಏನಿದೆ ಅಂತ ನಾವು ಹೇಳಿದ್ದೀವಿ ಅಂತ ನನಗೆ ನಂಬಿಕೆ ಇದೆ. ಕಳೆದ ಕೆಲವು ದಿನಗಳಿಂದ ನಾವು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಆರ್ಗನೈಸರ್ಸ್ ಜೊತೆ ಮಾತಾಡ್ತಾ ಇದ್ವಿ. ಜೊತೆಗೆ ಇವರ ಮನವಿಯನ್ನು ಸರ್ಕಾರಕ್ಕೂ ಕೂಡ ತಲುಪಿಸಿದ್ವಿ. ಸರ್ಕಾರ ಕೂಡ ಅವರಿಗೆ ಮನವಿ ಮಾಡ್ಕೊಂಡಿತ್ತು, ನಿಮ್ದು ಏನೇ ಹೋರಾಟ ಇದ್ರೂ ಕೂಡ ಶಾಂತಿಯುತವಾಗಿರಲಿ ಅಂತ ಹೇಳಿ. ಈಗಾಗಲೇ ಮಾನ್ಯ DC ಅವರು ಹೇಳಿದ ಹಾಗೆ ಮಾನ್ಯ ಹೈಕೋರ್ಟ್ ತುಂಬ ಕ್ಲಿಯರ್ ಆಗಿ ಈ ಒಂದು ಸಮಾವೇಶಕ್ಕೆ ಅನುಮತಿಯನ್ನು ಕೊಡಬೇಕು, ಜೊತೆಗೆ ಸಮಾವೇಶ ಕೂಡ ಶಾಂತಿಯುತವಾಗಿ ನಡಿಬೇಕು ಅಂತ ಹೇಳಿ ತುಂಬ ದ್ವಂದ್ವದ ಅವಕಾಶವಿಲ್ಲದೆ ಇರುವ ರೀತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿತ್ತು.
ಆ ಆದೇಶಕ್ಕೆ ಪಾಲನೆಯಾಗಿ ನಮ್ಮ ಜಿಲ್ಲಾಡಳಿತ ಅವರಿಗೆ ಪರ್ಮಿಷನ್ ಕೊಟ್ಟು, ಯಾಕಂತಂದ್ರೆ ಅವರು ತುಂಬಾ ಸ್ವ ಇಚ್ಛೆಯಿಂದ ಅಲ್ಲಿ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ರು, ನಾವು ಇದನ್ನ ಪೀಸ್ಫುಲ್ ಆಗಿ ಮಾಡ್ತೀವಿ ಅಂತ ಹೇಳಿ. ಮಾನ್ಯ ನ್ಯಾಯಾಲಯದ ಆದೇಶ ಮತ್ತೆ ಮಾನ್ಯ ನ್ಯಾಯಾಲಯದ ಮುಂದೆ ಇವರು ಕೊಟ್ಟಂತ ಅಶ್ಯೂರೆನ್ಸ್ ಪೀಸ್ಫುಲಿ ಮಾಡ್ತೀವಿ ಅನ್ನೋದ್ರ ಮೇಲೆ, ಜೊತೆಗೆ ಮಾನ್ಯ ನ್ಯಾಯಾಲಯ ನಮಗೆ ಆದೇಶ ಕೂಡ ಕೊಡ್ತು, ಇವರಿಗೆ ಅಲೋ ಮಾಡಬೇಕು ಮತ್ತೆ ಅವರು ಕಾನೂನು ಭಂಗ ಮಾಡದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ಜಿಲ್ಲಾಡಳಿತದಿಂದ ಸಮಾವೇಶಕ್ಕೆ ಏನ್ ಅನುಕೂಲ ಮಾಡಬೇಕು ಅದನ್ನೂ ಮಾಡಿಕೊಟ್ವಿ. ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಹೇಳಿದ್ರು, ಸೊ ಡೆಸಿಗ್ನೇಟೆಡ್ ಪ್ಲೇಸ್ ಕೂಡ ಕೊಟ್ವಿ. ಸಫಿಶಿಯಂಟ್ ಫೋರ್ಸ್ ಅನ್ನ ಹಾಕೊಳ್ಳಿ ಅಂತಂದ್ರು, ಸಫಿಶಿಯಂಟ್ ಫೋರ್ಸ್ ಅನ್ನ ಕೂಡ ಹಾಕೊಂಡ್ವಿ. ಮಾನ್ಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ವಿ. ಇನ್ಫ್ಯಾಕ್ಟ್ ನಾವು ಕೊಡೋ ಪ್ರಮೇಯ ಬರಲ್ಲ, ಯಾಕಂತಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕೊಂಡವರೇ ಕೂಡ ಅವರು. ಆದಾಗ್ಯೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ಟು, ತಾವು ಈಗಾಗಲೇ ಒಪ್ಕೊಂಡಿದ್ದೀರಿ ಸಮಾವೇಶವನ್ನ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿ, ಮತ್ತೆ ಮಾನ್ಯ ನ್ಯಾಯಾಲಯ ಕೂಡ ತಾವು ಶಾಂತಿಯುತವಾಗಿ ಮಾಡಬೇಕು ಅಂತ ಆದೇಶ ಮಾಡಿದೆ. ಹಾಗಾಗಿ ನಾವು ದಯವಿಟ್ಟು ಶಾಂತಿಯುತವಾಗಿ ಮಾಡಬೇಕು. ನಾವು ಮಾನ್ಯ ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ತಮಗೆ ಸಮಾವೇಶಕ್ಕೆ ಏನ್ ಬೇಕೋ ಅದನ್ನ ಅನುಕೂಲ ಮಾಡಿಕೊಟ್ಟು, ಮತ್ತೆ ಸಮಾವೇಶಕ್ಕೆ ಸೂಕ್ತವಾದ ಬಂದೋಬಸ್ತನ್ನ ಕೊಟ್ಟು, ಇಷ್ಟೆಲ್ಲ ಮಾಡಿದ ಮೇಲೆ ತಾವು ಕೂಡ ಅಲ್ಲಿದ್ರಿ, ನಾವು ಕೂಡ ಅಲ್ಲಿದ್ವಿ. ಅವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು, ಬೆಳಗ್ಗೆ 5 ಗಂಟೆಯಿಂದಾನೆ ಎಲ್ಲೆಲ್ಲಿ ಕಡೆಯಿಂದ ಏನೇನ್ ಬರ್ತಾ ಇದಾರೆ ಅಂತ ಹೇಳಿ ಅವ್ರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ವಿ. ಕಳೆದ ರಾತ್ರಿ 10 ಗಂಟೆಯಿಂದಾನೆ ನಮ್ಮ ಬಂದೋಬಸ್ತ್ ಶುರು ಆಗಿತ್ತು, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಸೇರಿಸಿ. ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅವರಿಗೆ ಯಾವಾಗ ಜನರು ಜಾಸ್ತಿ ಆದ್ರೂ ಅವರಿಗೆ ಹೆಚ್ಚಿನ ಶೌಚಾಲಯದ ವ್ಯವಸ್ಥೆನೂ ಕೂಡ, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟು. ವಯಸ್ಸಾದವರು, ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು. ಸೊ ಅವ್ರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಸತತವಾಗಿ ಅವರಿಗೆ ನಾವು ಕಮ್ಯುನಿಕೇಶನ್ ಅಲ್ಲಿ ಇದ್ವಿ. ಆದ್ರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು. ಅದ್ರ ಜೊತೆಗೆ ಅಷ್ಟಾದ್ರೂ ಕೂಡ ನಾವು ಅವರ ಮನವೊಲಿಸ್ಲಿಕ್ಕೆ ತುಂಬಾ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ. ಅವರು ಮನವೊಲಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದು ಅಂತ ಗೊತ್ತಿದ್ದು, ನಾವು ನಮ್ಮ MK ಹುಬ್ಳಿಯಿಂದ ಮತ್ತೆ ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಹಾಪುರ ಕಡೆ ರಸ್ತೆಯಲ್ಲಿ ಹತ್ತರ್ಗಿಯಿಂದ ಮತ್ತೆ ನಿಪ್ಪಾಣಿ ಕಡೆಯಿಂದಾನೆ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆಯನ್ನು ನಾವು ಮುಂಚೆ ಮಾಡ್ಕೊಂಡಿದ್ವಿ, ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ. ಇದ್ರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಳ್ ರಸ್ತೆ ಮುಖಾಂತರವಾಗಿ ಕೂಡ ಬದಲಿ ಮಾರ್ಗ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ. ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದ್ ಕುಂತ್ರು ಅವಾಗ ಅವರಿಗೆ ಸಫಿಶಿಯೆಂಟ್ಲಿ ವಾರ್ನ್ ಮಾಡಿದ್ವಿ, ನೀವು ಮಾಡ್ತಾ ಇರೋದು ತಪ್ಪಿದೆ, ನೀವು ದಯವಿಟ್ಟು ಇಲ್ಲಿಂದ ಏಳಲೇಬೇಕು ಅಂತ ಹೇಳಿ. ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ರು, ಅವರು ಕೂಡ ಅವರಿಗೆ ತುಂಬಾ ಹೇಳಿದ್ರು. ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು. ಅವರಿಗೆ ಅಷ್ಟಾದ್ರೂ ಕೂಡ ಮನವೊಲಿಸ್ಲಿಕ್ಕೆ ನಾವು ಮಾಡ್ತಾ ಇದ್ವಿ. ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ, ನೋಡಿದ್ರಿ, ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು. ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ, ಭಾರಿ ಕಲ್ಲು ತೂರಾಟ ಮತ್ತೆ ಚಪ್ಪಲಿ ತೂರಾಟ ಶುರು ಆಯ್ತು. ನಮ್ಮ ಹತ್ರ ವಿಡಿಯೋಗಳಿದಾವೆ, ತಾವುಗಳು ಕೂಡ ಅಲ್ಲಿದ್ರಿ, ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನನ್ನ ಮುರಿದು, ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಡೆಗಣನೆ ಮಾಡಿ ಈ ಕಲ್ಲು ತೂರಾಟ ನಡೆಸೋರಂತ. ಇಷ್ಟೆಲ್ಲ ಆದ್ಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಮತ್ತೆ ಪಬ್ಲಿಕ್ ಲೈಫ್ ಅನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡ್ದಂಗೆ ಆಗ್ತಾ ಇತ್ತು. ಯಾಕಂದ್ರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ರು, ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು
ಟು ಮೇಂಟೈನ್ ಲಾ ಅಂಡ್ ಆರ್ಡರ್ ಏನು ಬೇಕೋ ಅದನ್ನ ಸಫಿಶಿಯಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ನಾವು ಕಳೆದ 2 ದಿವಸ ಅಲ್ಲ, ಕಳೆದ 1 ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ, ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ಅವರು ಒಪ್ಪಿಕೊಂಡು ಇಲ್ಲಿ ಪೀಸ್ಫುಲ್ ಆಗಿ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಇದ್ರೂ ಕೂಡ ಅದನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲ ಪ್ರಯೋಗ, ಮಿನಿಮಮ್ ಬಲ ಪ್ರಯೋಗ, ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಅವರು ಹೇಳಿದ ಹಾಗೆ ನಮ್ಮ ಪೊಲೀಸರು 14 ಜನ ಗಾಯಗೊಂಡಿದ್ದಾರೆ. ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ರು ಕೂಡ ನಮ್ಮವರೇ 14 ಜನ ಗಾಯಗೊಂಡಿದ್ದಾರೆ. ಪ್ರೊಟೆಸ್ಟರ್ಸ್ ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ 4 ಜನ ಆಸ್ಪತ್ರೆಯಲ್ಲಿ, 10 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತೆ ಮಾನ್ಯ DC ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಉಚಿತ ಚಿಕಿತ್ಸೆಯನ್ನ ಆಲ್ರೆಡಿ ನೀಡಲಾಗ್ತಾ ಇದೆ. ಮತ್ತೆ ಈಗಾಗಲೇ ಅವರು ಡಾಕ್ಟರ್ಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ, ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ. ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರಾಕ್ಚರ್ ಆಗಿದೆ, ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ. ಹಾಗಾಗಿ ಅವ್ರಿಗೆ ಈಗ CT ಸ್ಕ್ಯಾನ್ಗೆ ಕಳಿಸ್ತಾ ಇದ್ದೀವಿ. ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ. ಮತ್ತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳು ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ. ಅದಕ್ಕೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ. ಸೊ ಮೊನ್ನೆ ನಮ್ಮ DC ಸಾಹೇಬ್ ಹೇಳಂಗ ನಾವು ಮೀಟಿಂಗ್ ಮಾಡಿದ್ವಿ, ಅದರಲ್ಲಿ ಚರ್ಚೆ ಮಾಡಿದ್ವಿ. ಸ್ಟಾರ್ಟಿಂಗ್ ನಾನು ಅವ್ರಿಗೆ ಒಂದು ಸಜೆಷನ್ ನಾನು ಕೊಟ್ಟಿದ್ದೀನಿ, ನೀವು ನಿಮ್ಮ ಪ್ರೊಟೆಸ್ಟ್ ದಯವಿಟ್ಟು ನೀವು ಈ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಮಾಡಿ, ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಸ್ಪೇಸ್ ಇದೆ, ಜಾಗ ದೊಡ್ಡ ಇದೆ, ಮತ್ತೆ ನೀವು ಬಹಳ ಜಾಸ್ತಿ ಜನ ಆ ದಿವಸಗೆ ನೀವು ಇನ್ವೈಟ್ ಮಾಡಿದ್ರಿ, ಬಹಳ ಜನ ನಿಮ್ಮ ಜೊತೆಗೆ ಸೇರ್ತಾರೆ ಅಂತ. ಅದಕ್ಕೆ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ನಾನು ಕೊಟ್ಟಿದ್ದೀನಿ. ಆದರೆ ಅವರು ನನ್ನ ಹತ್ರ ಬಂದು ಅವರು ರಿಕ್ವೆಸ್ಟ್ ಮಾಡಿದ್ರೆ, ಇಲ್ಲ ಸರ್ ಅದು ಬಹಳ ದೂರ ಇದೆ, ಅದಕ್ಕೆ ನಾವು ಕೊನಸ್ಕೊಪ್ಪದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನಾನು ಅವರ ನಾನು ಬೆಲೆ ಕೊಟ್ಟು ಅವ್ರಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಕೊನಸ್ಕೊಪ್ಪದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ. ಮತ್ತೆ ಇನ್ನೊಂದು ಆ ಜಾಗದಲ್ಲಿ ಕೂಡ ಒಂದು ಪೆವಿಲಿಯನ್ ಕಟ್ಸ್ಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ. ಮತ್ತೆ ಸೇಮ್ ನಮ್ಮ DC ಸಾಹೇಬ್ ಹೇಳಂಗ ಇದು ಎಲ್ಲ ವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಎಲ್ಲ ಮಾಡಿದ್ವಿ. ನೀವು ಒಳ್ಳೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ನಮ್ಮ ಕಡೆಯಿಂದ ನಿಮ್ಗೆ ಏನ್ ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ. ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಅವರ ಲೀಡರ್ಸ್ ಜೊತೆಗೆ. ಆ ಮೀಟಿಂಗ್ದಲ್ಲಿ ಕೂಡ ಅವರು ಮತ್ತೆ ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಇದು ಹೈಕೋರ್ಟ್ ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ, ಅವರು ಕೂಡ ನನ್ನ ಮುಂದೆ ಅವರು ಒಪ್ಪಿದ್ದಾರೆ, ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ, ನಾವು ಯಾವುದು ಗಲಾಟೆಯನ್ನು ಮಾಡಲ್ಲ ಅಂತ. ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತು ಇದು ಎಲ್ಲ ಡಿಸ್ಕಷನ್ ಮೇಲೆ ಸೊ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕರೆಕ್ಟ್ ಇದೆ. ಮತ್ತೆ ಇವತ್ತು ಬೆಳಗ್ಗೆ ಕೂಡ ಇನ್ನೊಂದು ಡಿಸ್ಕಷನ್ ನಾವು ಏನು ಮಾಡಿದ್ವಿ, ಅವ್ರ ಕಡೆಯಿಂದ ಸಮ್ 10 ಲೀಡರ್ಸ್ ನಾವು SVS ಒಳಗಡೆ ಬರಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಅಲ್ಲಿ ಬಂದು ಮತ್ತೆ ಈ ಕಿತ್ತೂರಲ್ಲಿ ಚೆನ್ನಮ್ಮ ಸ್ಟ್ಯಾಚ್ಯೂ ಮೇಲೆ ಒಂದು ಗಾರ್ಲನ್ ಹಾಕ್ತಾರೆ ಅಂತ. ಸೊ ಅದು ಅವರ ವೇದಿಕೆ ಮತ್ತೆ ಏನು ಕೇಳಿದರೆ ಅದು ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ವಿ. ಆದರೆ ಮಧ್ಯಾಹ್ನ ಟೈಮ್ದಲ್ಲಿ ಏನಾಗಿದೆ, ಬಂದಾಗ ಬರೀ ಈ 10 ಜನ ಲೀಡರ್ಸ್ ಅವರು ಬರಲಿಲ್ಲ, 10,000 ಜನ ಅವರು ಬಂದಿದ್ದಾರೆ. 10,000 ಜನ ನಾವು ಒಳಗಡೆ ಪರ್ಮಿಷನ್ ಕೊಟ್ಟಿದ್ರೆ ಅದು ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗೇ ಆಗುತ್ತೆ. ಮತ್ತೆ ನಮಗೆ ಹೈಕೋರ್ಟ್ ಆರ್ಡರ್ ಪ್ರಕಾರ
ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಟು ಮೇಂಟೈನ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಸೊ ಅದಕ್ಕೆ ನಾವು ಅವ್ರು ಬಂದಾಗ ಫಸ್ಟ್ ನಾವು ಅವ್ರಿಗೆ ನಾವು ಸ್ಟಾಪ್ ಮಾಡಿದ್ವಿ. ನಾವು ಹೇಳಿದ್ವಿ, ದಯವಿಟ್ಟು ನೀವು ಈ ಕಡೆ ಬಾರ್ಬೇಡ, ಎಲ್ಲರೂ ನೀವು ಈ ಕಡೆ ನೀವು ಬಾರ್ಬೇಡ ಅಂತ, ನೀವು ಇಲ್ಲಿ ವೇಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿಗಲ್ ಇದೆ, ನಿಮಗೆ ಗೊತ್ತಿರಬಹುದು. ಯು ಕ್ಯಾನಟ್ ಬ್ಲಾಕ್ ದ ಹೈವೇ, ಯಾಕಂದ್ರೆ ಅದು ಆರ್ಡರ್ ಕೂಡ ಇದೆ, ಮತ್ತೆ ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಅವ್ರಿಗೆ ನಾವು ಹಾಗೆ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಕೂಡ ಅವರು ಕೇಳ್ತಾ ಇಲ್ಲ, ದಿ ಸ್ಟಾರ್ಟ್ ಪುಷಿಂಗ್ ದ ಬ್ಯಾರಿಕೇಡ್ಸ್. ಮತ್ತೆ ಆವಾಗ ಕೂಡ ಒಬ್ರು ನಮ್ಮ ಕಾನ್ಸ್ಟೇಬಲ್ ಇಂಜರ್ಡ್ ಆಗಿದ್ದಾರೆ, ಅವ್ರ ಕಲ್ಲು ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ನಾವು ಮತ್ತೆ ಸ್ಟಾರ್ಟಿಂಗ್ ನಾವು ಬರೀ ಸ್ಟಾಪ್ ಮಾಡಿದ್ವಿ. ನಾವು ಬ್ಯಾರಿಕೇಡ್ಸ್ ಯೂಸ್ ಮಾಡಿ, ಶೀಲ್ಡ್ಸ್ ಯೂಸ್ ಮಾಡಿ ಅವ್ರಿಗೆ ನಾವು ಸ್ಟಾಪ್ ಮಾಡ್ತಾ ಇದ್ವಿ, ಮುಂದೆ ನೀವು ದಯವಿಟ್ಟು ನೀವು ಹೋಗ್ಬೇಡ, ನೀವು ಇಲ್ಲಿ ವೇಟ್ ಮಾಡಿ ಅಂತ. ಬಟ್ ಆಫ್ಟರ್ ವೈಲ್ ಇದು ಕಲ್ಲು ತೋಟ ಅದು ಶುರು ಆಗಿದೆ. ನನ್ನ ಸ್ಟಾಫ್ ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ಈಗ ಸದ್ಯಕ್ಕೆ 14 ಪೊಲೀಸ್ ಪರ್ಸನಲ್ ಈಗ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದೆ, ಅವ್ರ ಮೇಲೆ ಇಂಜರಿ ಆಗಿದೆ. ಅದೇ ನಂತರ ನಾವು ಕೂಡ ಸ್ವಲ್ಪ ಲೈಟ್ ಪೊಲೀಸ್ ಫೋರ್ಸ್ ನಾವು ಯೂಸ್ ಮಾಡಿದ್ವಿ, ಸ್ವಲ್ಪ ಲೈಟ್ ಲಾಠಿ ಚಾರ್ಜ್ ಯೂಸ್ ಮಾಡಿದ್ವಿ. ಅದು ಹೈವೇ ನಾವು ಕ್ಲಿಯರ್ ಮಾಡಿದ್ವಿ. ಮತ್ತೆ ಕೆಲವರು ಪ್ರೊಟೆಸ್ಟರ್ಸ್ ನಾವು ಪ್ರಿವೆಂಟಿವ್ ಕಸ್ಟಡಿ ತಗೊಂಡು ಮತ್ತೆ we had cleared the highway because this is the order which has been given to us from the court as well. ಈಗ ಕೇಸ್ ಈಗ ಭಗವಡಿ ಪೊಲೀಸ್ ಸ್ಟೇಷನ್ ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮ್ಗೆ ಹೆಸರು ಗೊತ್ತಿಲ್ಲ. ನಾವು ತಗೊಂಡು ಮತ್ತೆ ಆಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಈಗ ಆಕ್ಚುಲಿ ಸದ್ಯಕ್ಕೆ ನಮ್ಮವರು 14 ಮೆಂಬರ್ಸ್ ಇಂಜರ್ಡ್ ಆಗಿಲ್ಲ. ನಮ್ಮ ಬಸ್ಸದಲ್ಲಿ how many people protested? Preventive now, I think around some 70 to 80 now preventive custody now ತಗೊಂಡಿದ್ದೀವಿ. ಸರ್ ಯಾಕೆ ಮೊದಲೇ ಬರ್ತಿರ್ಲಿಲ್ವಾ? ಸರ್ ಈಗ ಇಲ್ಲ, ನಮ್ಮ ಹತ್ರ ಸಫಿಷಿಯಂಟ್ ಫೋರ್ಸ್ ಇದ್ದಾರೆ, ಮತ್ತೆ ಬ್ಯಾರಿಕೇಡ್ಸ್ ಕೂಡ ನಾವು ಎಲ್ಲ ಹಾಕಿದ್ದೀವಿ. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ, ಯಾವುದು ಗಲಾಟೆ ಆಗ್ಬಾರ್ದು ಅಂತ ಅದಕ್ಕೆ ಸ್ಟಾರ್ಟಿಂಗ್ ದಲ್ಲಿ ನಾವು ಸುಮ್ಮನೆ ಅಷ್ಟು ಫೋರ್ಸ್ ಯೂಸ್ ಮಾಡಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರಿಗೆ, ದಯವಿಟ್ಟು ಈ ತರ ಮಾಡಬೇಡ ಅಂತ. ಸೊ ವೆನ್ ಇಟ್ ಬಿಕಮ್ಸ್ ಇಂಪಾಸಿಬಲ್ ಆವಾಗ ನಾವು ಸ್ವಲ್ಪ ಲೈಟ್ ಫೋರ್ಸ್ ಯೂಸ್ ಮಾಡಿದ್ವಿ. ಈಗ ಪ್ರತಿಭಟನೆ ರ್ಯಾಲಿ ಕೆಳಗಡೆ ಬರ್ತಾ ಇತ್ತು, ಒಂದು ಜನ ಬೈಪಾಸ್ ರೋಡ್ ಹೋಗ್ತಾ ಇದ್ರು ಪಾರ್ಕಿಂಗ್ ಕಡೆ, ಒಂದು ನೀವು ಬ್ಯಾರಿಕೇಡ್ ಕೂರಿಸ್ಕೊಂಡು ಹೋಗೋರು ಹೋಗ್ತಾ ಇದ್ರು, ಬ್ಯಾರಿಕೇಡ್ ಅಲ್ಲೇ ಯಾವ್ದು ಕಮ್ಯುನಿಕೇಶನ್ ಗ್ಯಾಪ್ ಆಗಿಲ್ಲ. ಅಂದ್ರೆ ನಾವು ಈಗ ಬ್ಯಾರಿಕೇಡ್ಸ್ ಆಲ್ರೆಡಿ ನಾವು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಾವು ಫಿಕ್ಸ್ ಮಾಡಿದ್ವಿ. ಬ್ಯಾರಿಕೇಡ್ಸ್ ಅದರಲ್ಲಿ ಸುಮಾರು 30 ಬ್ಯಾರಿಕೇಡ್ಸ್ ನಾವು ಫಿಕ್ಸ್ ಮಾಡಿದ್ವಿ. ಮತ್ತೆ ಆ ಟೈಮ್ನಲ್ಲಿ ಬಹುಶಃ ಆ ಕಡೆ ಕೂಡ ಸ್ವಲ್ಪ ಬ್ಯಾರಿಕೇಡ್ ಮತ್ತೆ ಶಿಫ್ಟ್ ಮಾಡೋಣ ಅಂತ, ಮತ್ತೆ ಮುಂದೆ ಏನು ಹೋಗ್ಬಾರ್ದು ಅಂತ ಅದಕ್ಕೆ ನಾವು ಸ್ವಲ್ಪ ಈ ತರ ಶಿಫ್ಟ್ ಮಾಡಿದ್ವಿ. ಈಗ 2 ವಿಷಯ ಹೇಳ್ತೀನಿ. ಒಂದೇ ನಿಮಿಷ ತಮ್ಮ ಪಾಯಿಂಟ್ ಕ್ಲಿಯರ್ ಮಾಡ್ತೇವೆ. ಫೋರ್ಸ್ ಸಫಿಷಿಯನ್ಸಿದು ಇಶ್ಯೂ ಇರಲಿಲ್ಲ. ಫೋರ್ಸ್ ಮೋರ್ ದೆನ್ ಸಫಿಷಿಯಂಟ್ ಮತ್ತೆ ಎಕ್ಸ್ಟ್ರಾ ರಿಸರ್ವ್ ಫೋರ್ಸ್ ಕೂಡ ಇತ್ತು. ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಬಿಟ್ಟು ಆರ್ಗನೈಸರ್ ಜೊತೆ ಸೇರ್ಕೊಂಡೇ ಏನೇನು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಎಲ್ಲ ಅರೇಂಜ್ಮೆಂಟ್ ಆಗಿತ್ತು. ಏನ್ ತೀರ್ಮಾನ ಆಯಿತು ಆ ತೀರ್ಮಾನ ಪ್ರಕಾರ ಎಲ್ಲ ಅರೇಂಜ್ಮೆಂಟ್ ಕೂಡ ಆಗಿದೆ. ಬಂದೋಬಸ್ತ್ ಅರೇಂಜ್ಮೆಂಟ್ ಆಗಲಿ ಅಥವಾ ಬೇರೆ ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಆಗಲಿ, ಫೇಲ್ಯೂರ್ ಆರ್ಗನೈಸರ್ ಕಡೆಯಿಂದ ಆದರೆ, ಮಾಬ್ ಆ ಥರ ಅನ್ರೂಲಿ ಆದರೆ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಅಂತ ಸಿಚುವೇಶನ್ ಬಂದ ಮೇಲೆ ಏನೇನೋ ಆಗಬಹುದು, ಫ್ಯೂಚರ್ ತಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಒಂದು ಕಂಟ್ರೋಲ್ ಮಾಡಕ್ಕೆ, ಸಿಚುವೇಶನ್ ಕಂಟ್ರೋಲ್ ಮಾಡಕ್ಕೆ ಪ್ಯಾರಲಲ್ಲಿ ಇಮಿಡಿಯೇಟ್ಲಿ ನಾವು ಡೈವರ್ಜನ್ ಕೂಡ ಮಾಡಿದ್ದೇವೆ. ಬಾಗೇವಾಡಿ ಕಡೆಯಿಂದ ಆಗಲಿ ಅಥವಾ ಹತ್ತರಿ ಕಡೆಯಿಂದ ಆಗಲಿ ಡೈವರ್ಜನ್ ಇತ್ತು, ಆದರೂ ಅಷ್ಟು ವೆಹಿಕಲ್ ಕಂಟ್ರೋಲ್ ಮಾಡಕ್ಕೆ ಸಿಚುವೇಶನ್ ಔಟ್ ಆಫ್ ಹ್ಯಾಂಡ್ ಹೋಗಬಾರ್ದು. ಮತ್ತೆ ಅವ್ರಿಗೆ ಪ್ಯಾರಲಲ್ಲಿ ನಾವು ನಮ್ಮ SP ಅವರು, ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಸೇರ್ಬಿಟ್ಟು ಸ್ವಾಮೀಜಿ ಆಗಲಿ ಅವ್ರು ಬೇರೆ ಬೇರೆ ಲೀಡರ್ ಆಗಲಿ ಮಾತುಕತೆ ಕೂಡ ಪ್ಯಾರಲಲ್ಲಿ ಮಾಡ್ತಾ ಇದ್ದೆ. ಅವ್ರಿಗೆ ನಾವು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ, ಅವ್ರಿಗೂ ರಿಕ್ವೆಸ್ಟ್ ಮಾಡಿದೆ ತಾವು ಕೂಡ ಕಂಟ್ರೋಲ್ ಮಾಡಿ. ಸ್ವಾಮೀಜಿ ನೇತೃತ್ವದಲ್ಲಿ ಹಲವು ಮುಖಂಡರು ಅಲ್ಲಿ ಮುಂದಾಳ ತಗೊಂಡು ವಹಿಸಿದ್ರಲ್ಲ,
ಹೀಗಾಗಿ ಸ್ವಾಮೀಜಿ ಸೇರಿದಂತೆ ಕೆಲವು ಮುಖಂಡರ ಮೇಲೆ ಏನಾದ್ರು ಕೇಸ್ ರಿಜಿಸ್ಟರ್ ಮಾಡ್ತೀರಾ? ಅದು ಸರಿಗೆ ನಾನು ಹೇಳ್ತಾ ಇದ್ದೀನಿ, ಅದು ಈಗ ನಾವು FIR ನಾವು ಫ್ರೇಮ್ ಮಾಡ್ತಾ ಇದ್ವಿ. ಅದು ಏನು ಈಗ ಸ್ವಾಮೀಜಿಯವರೇ ಕರೆ ಕೊಡ್ತಾರೆ. ವಿಡಿಯೋ ಫುಟೇಜ್ ನೋಡಿ ನೀವು FIR ಮಾಡ್ತೀರಿ ಅಂತ ಹೇಳಿದ್ರಿ. ಹಾ. ಆದ್ರೆ ಸ್ವಾಮೀಜಿಯವರೇ ಇಲ್ಲ, ಕೆಲವು ತೋರಟ ಯಾರು ಮಾಡ್ತಾ ಇದ್ರೆ ನಾವು ಅವ್ರ ಮೇಲೇನೋ ಕೇಸ್ ಮಾಡ್ತೀವಿ.